ಪತ್ತಾರ್ ಗದಗ ಜಿಲ್ಲಾ ವರದಿಗಾರ. ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯವಾಗಿರುವುದರಿಂದ ಸರ್ಕಾರದ ವಿರುದ್ಧ ಅಲೆಮಾರಿ ಸಮುದಾಯದ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿರೋ ಹೊರವಲಯದಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಅಲೆಮಾರಿ ಜನಾಂಗದವರಾಗಿರ್ಬೋದು ಮತ್ತು ಸುಡುಗಾಡ ಸಿದ್ಧರು ಕೂಡ ಇಂಥ ಜೋಪಡಿಗಳನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ಬದುಕು ಸಾಗಿಸ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, 10ಕ್ಕೂ ಹೆಚ್ಚು ಕುಟುಂಬಗಳು ಇಂಥ ಒಂದು ವಾತಾವರಣದಲ್ಲಿ ಬದುಕು ಸಾಗಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವರು ಪ್ರತಿನಿತ್ಯನೂ ಕೂಡ ರಾಮ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಶಿವನ ಅವತಾರಗಳನ್ನು ಹಾಕ್ಕೊಂಡು ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡ್ತಾರೆ. ಆದರೆ ಅವರ ಮಕ್ಕಳು ಕೂಡ ಈ ಹಿಂದೆ ಭಿಕ್ಷಾಟನೆ ಮಾಡ್ತಾಯಿದ್ರು. ಇವಾಗ ಆ ಶಾಲೆಗಳಿಗೆ ಕಳಿಸುವಂಥ ಕೆಲಸ ಮಾಡ್ತಾಯಿದ್ರು. ಆದರೆ ಈ ಹಿಂದೆ ಅವರಿಗೆ ಮೀಸಲಾತಿ ಸಿಗ್ತಾ ಇರೋದರಿಂದ ಮಕ್ಕಳನ್ನು ಬೇರೆ ಬೇರೆ ಸರ್ಕಾರಿ ಶಾಲೆಗಳಿಗೆ ಕಳಿಸಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೂಡ ನೀಡ್ತಾ ಇದ್ರು. ಆದರೆ ಇವಾಗ ಒಳ ಮೀಸಲಾತಿಯಲ್ಲಿ ಇವರಿಗೆ ಸಾಕಷ್ಟು ಅನ್ಯಾಯವಾಗಿದೆ ಅಂಥೇಳಿ ಆರೋಪಿಸಿ ಇವಾಗ ಇಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಅಲೆಮಾರಿ ಸಮುದಾಯದ 3 ವಿದ್ಯಾರ್ಥಿಗಳು ಈ ಬಾರಿ SSLCಯಲ್ಲಿ ಒಳ್ಳೆಯ ಪರ್ಸೆಂಟೇಜ್ ಮಾಡಿದ್ದಾರೆ. ಇಂಗ್ಲೀಷ್ ಮೀಡಿಯಂನಲ್ಲಿ 70ಕ್ಕೂ ಹೆಚ್ಚು ಆ ಪರ್ಸೆಂಟೇಜ್ ಮಾಡಿರೋದ್ರಿಂದ ಇವಾಗ ಅವರಿಗೆ ಯಾವುದೇ ರೀತಿಯಿಂದ ಸರ್ಕಾರಿ ಕೋಟಾದಡಿಯಲ್ಲಿ ಅವರಿಗೆ ಸೀಟ್ ಸಿಗ್ತಾ ಇಲ್ಲ, ಹಾಸ್ಟೆಲಿನ ವ್ಯವಸ್ಥೆ ಆಗ್ತಾ ಇಲ್ಲ. ಹೀಗಾಗಿ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ನಮಗೆ ಸರ್ಕಾರ ಒಳ ಮೀಸಲಾತಿಯಲ್ಲಿ ಅನ್ಯಾಯವಾಗಿದೆ, ನಮಗೆ ಮೀಸಲಾತಿ ನೀಡಿದರೆ ನಮಗೆ ಸೀಟ್ ಸಿಗ್ತಾ ಇದ್ವು ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ವಿದ್ಯಾರ್ಥಿಗಳಿದ್ದಾರೆ. ಏನು ಅನ್ಯಾಯ ಆಗ್ತಾ ಇದೆ ನಿಮಗೆ? ಯಾಕೆ ಈ ಸರಿ ಸೀಟ್ ಸಿಗಲಿಲ್ಲ ನಿಮಗೆ? ನಮಗೆ ಮೀಸಲಾತಿ ಕಮ್ಮಿ ಇರೋ ಕಾರಣಕ್ಕಾಗಿ ನಮಗೆ ಸೀಟ್ ಸಿಗ್ತಾ ಇಲ್ಲ. ನಾವು ಗದಗ ಡಿಸ್ಟಿಕ್ ಒಳಗಿರೋ ಮುರಾರ್ಜಿ ಕಾಲೇಜ್ಗಳಿಗೆ ಎಲ್ಲ ಅಪ್ಲಿಕೇಶನ್ ಹಾಕಿದ್ವಿ, ಒಂದರೊಳಗೂ ನಮ್ಮದು ಹೆಸರು ಬಂದಿಲ್ಲ. ನಾವು ಕಾಲೇಜು ಕಲಿಬೇಕಂತ ತುಂಬ ಆಸಕ್ತಿ ಇದೆ. ಆದರೆ ನಮಗೆ ರೊಕ್ಕ ಕಟ್ಟಿ ಕಲಿಯೋಷ್ಟು ಕೆಪಾಸಿಟಿನೂ ಇಲ್ಲ. ಗೌರ್ಮೆಂಟ್ ಆದರೆ ಕಲಿಬೇಕನ್ನೋ ಇದು ನಮ್ಮದು ಆಸಕ್ತಿ ತುಂಬ ಇದೆ. ಮತ್ತು ಗೌರ್ಮೆಂಟ್ ಆಗ್ಲಿಕ್ಕಂದರೆ ಮತ್ತು ಬೇಡ್ಕೊಂಡು ತಿನ್ನೋದಾಗುತ್ತೆ. ಎಷ್ಟು ಮಂದಿ ಈ ಸರಿ SSLC ಪಾಸ್ ಆಗ್ಯಾರ? 12 ಮಂದಿ 13 ಮಂದಿ. ಈ ಸರಿ ನಿಮ್ಗೆ ಯಾರಿಗೂ ಸೀಟ್ ಸಿಕ್ಕಿಲ್ಲ. ಮುಂದೆ ಏನಾಗ್ಬೇಕಂತ ಮಾಡಿದ್ರಿ? ಮುಂದೆ ಸೈನ್ಸ್ ಮಾಡಿ ಹಂಗೆ ಡಾಕ್ಟ್ರ್ ಏನಾರು ಮಾಡ್ಬೇಕು. ಎಲ್ಲ ಒಳ್ಳೆ ಪರ್ಸೆಂಟೇಜ್ ಆಗಿದೆ, ಎಲ್ಲ ಮಾಡಿವಿ. ನಮ್ಮ ಮಕ್ಕಳು ನಮ್ಮಂಗೆ ಮಾಡಬಾರ್ದು, ಭಿಕ್ಷೆ ಬೇಳಕ್ಕೆ ಹೋಗ್ಬಾರ್ದು ಅಂತೇಳಿ ದಿನ ಒಂದು 100 1500 ಹಿಂಗೆ ನಮ್ಗೆ ಸಿಗಂಗಿಲ್ಲ ರೀ. 100 ರೂಪಾಯಿ ಸಿಕ್ಕರೆ ಭಾಳ ಆಗುತ್ತೆ ರೀ. ಅದ 100 ರೂಪಾಯಿ ಕಲ್ಸಿರಿಗೆ ಮುಂದೆ ಕಲ್ಸಕ್ಕೆ ಆಗಾಕತ್ತಿಲ್ಲ ರೀ. ಅಡುಗೆ ನಾವು ಮಾಡ್ಕೊಳಂಗಿಲ್ಲ ರೀ. ನಾವು ಜಾಸ್ತಿ ಭಿಕ್ಷೆ ಕೇಳ್ಕೊಂಡು ಬರ್ತೀವಿ. ಎಲ್ಲಿ ಮದುವೆ ಆದ್ರೆ ಅಲ್ಲಿ 2 ಡಬ್ರಿ ಹಿಡ್ಕೊಂಡು ಹೋಗ್ತೀವಿ ಅನ್ನ ಕೇಳಕ್ಕೆ. ಅವ್ರು ಹಾಕಿದ ಮ್ಯಾಗ ಬಂದು ತಿಂತೀವಿ. 100 ರೂಪಾಯಿ ಟಮಾಟಿ 50 ರೂಪಾಯಿ ಹಿಂಗಾಗ್ಯಾವ. ಅಷ್ಟಕೊಂಡು ರೊಕ್ಕ ನಮ್ಗೆ ತಂದು ತಿನ್ನಕ್ಕೆ ಆಗಂಗಿಲ್ಲ ರೀ. ಅದ ನಮ್ಮ ಮಕ್ಳಿಗೆ ಸೀಟ್ ಕೊಡಬೇಕು, ಅವರು ಸ್ವಲ್ಪ ಶಾಣ್ಯರಾಗಬೇಕು ಅನ್ನೋದು ಇಷ್ಟು ನಮ್ಮ ಕೆಲಸ. ಒಟ್ಟಾರೆ ಹೇಳ್ಬೇಕಂತಂದರೆ ಅಲೆಮಾರಿ ಜನಾಂಗದ ಸಮುದಾಯ ಇವಾಗ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಯಾಕಂತಂದರೆ ಅವರಿಗೆ ಒಳ ಮೀಸಲಾತಿಯಲ್ಲಿ ಸಾಕಷ್ಟು ಅನ್ಯಾಯವಾಗಿದೆ. ಸರ್ಕಾರ ಈ ಬಗ್ಗೆ ಏನು ಪರಿಶೀಲನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಗದಗನಲ್ಲಿ ಕೂಡ ಅಲೆಮಾರಿ ಸಮುದಾಯದ ಮಕ್ಕಳು ಇವಾಗ ಮೀಸಲಾತಿಯಿಂದಾಗಿ ಅವರಿಗೆ ಸರ್ಕಾರಿ ಕೋಟಾದಲ್ಲಿ ಯಾವುದೇ ರೀತಿಯಿಂದ ಸೀಟ್ ಸಿಗ್ತಾ ಇಲ್ಲ. ಹೀಗಾಗಿ ಶಿಕ್ಷಣದಿಂದ ವಂಚಿತರಾಗುವಂಥ ವ್ಯವಸ್ಥೆ ಇಲ್ಲಿ ನಿರ್ಮಾಣವಾಗಿರುವುದರಿಂದ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಪರಿಶೀಲನೆ ಇನ್ನೊಂದು ಬಾರಿ ಮಾಡಬೇಕಂತೇಳಿ ಅಲೆಮಾರಿ ಸಮುದಾಯದ ಜನರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಪತ್ತಾರ್ ಗದಗ ಜಿಲ್ಲಾ ವರದಿಗಾರ. ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯವಾಗಿರುವುದರಿಂದ ಸರ್ಕಾರದ ವಿರುದ್ಧ ಅಲೆಮಾರಿ ಸಮುದಾಯದ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿರೋ ಹೊರವಲಯದಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಅಲೆಮಾರಿ ಜನಾಂಗದವರಾಗಿರ್ಬೋದು ಮತ್ತು ಸುಡುಗಾಡ ಸಿದ್ಧರು ಕೂಡ ಇಂಥ ಜೋಪಡಿಗಳನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ಬದುಕು ಸಾಗಿಸ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, 10ಕ್ಕೂ ಹೆಚ್ಚು ಕುಟುಂಬಗಳು ಇಂಥ ಒಂದು ವಾತಾವರಣದಲ್ಲಿ ಬದುಕು ಸಾಗಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವರು ಪ್ರತಿನಿತ್ಯನೂ ಕೂಡ ರಾಮ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಶಿವನ ಅವತಾರಗಳನ್ನು ಹಾಕ್ಕೊಂಡು ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡ್ತಾರೆ. ಆದರೆ ಅವರ ಮಕ್ಕಳು ಕೂಡ ಈ ಹಿಂದೆ ಭಿಕ್ಷಾಟನೆ ಮಾಡ್ತಾಯಿದ್ರು. ಇವಾಗ ಆ ಶಾಲೆಗಳಿಗೆ ಕಳಿಸುವಂಥ ಕೆಲಸ ಮಾಡ್ತಾಯಿದ್ರು. ಆದರೆ ಈ ಹಿಂದೆ ಅವರಿಗೆ ಮೀಸಲಾತಿ ಸಿಗ್ತಾ ಇರೋದರಿಂದ ಮಕ್ಕಳನ್ನು ಬೇರೆ ಬೇರೆ ಸರ್ಕಾರಿ ಶಾಲೆಗಳಿಗೆ ಕಳಿಸಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೂಡ ನೀಡ್ತಾ ಇದ್ರು. ಆದರೆ ಇವಾಗ ಒಳ ಮೀಸಲಾತಿಯಲ್ಲಿ ಇವರಿಗೆ ಸಾಕಷ್ಟು ಅನ್ಯಾಯವಾಗಿದೆ ಅಂಥೇಳಿ ಆರೋಪಿಸಿ ಇವಾಗ ಇಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಅಲೆಮಾರಿ ಸಮುದಾಯದ 3 ವಿದ್ಯಾರ್ಥಿಗಳು ಈ ಬಾರಿ SSLCಯಲ್ಲಿ ಒಳ್ಳೆಯ ಪರ್ಸೆಂಟೇಜ್ ಮಾಡಿದ್ದಾರೆ. ಇಂಗ್ಲೀಷ್ ಮೀಡಿಯಂನಲ್ಲಿ 70ಕ್ಕೂ ಹೆಚ್ಚು ಆ ಪರ್ಸೆಂಟೇಜ್ ಮಾಡಿರೋದ್ರಿಂದ ಇವಾಗ ಅವರಿಗೆ ಯಾವುದೇ ರೀತಿಯಿಂದ ಸರ್ಕಾರಿ ಕೋಟಾದಡಿಯಲ್ಲಿ ಅವರಿಗೆ ಸೀಟ್ ಸಿಗ್ತಾ ಇಲ್ಲ, ಹಾಸ್ಟೆಲಿನ ವ್ಯವಸ್ಥೆ ಆಗ್ತಾ ಇಲ್ಲ. ಹೀಗಾಗಿ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ನಮಗೆ ಸರ್ಕಾರ ಒಳ ಮೀಸಲಾತಿಯಲ್ಲಿ ಅನ್ಯಾಯವಾಗಿದೆ, ನಮಗೆ ಮೀಸಲಾತಿ ನೀಡಿದರೆ ನಮಗೆ ಸೀಟ್ ಸಿಗ್ತಾ ಇದ್ವು ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ವಿದ್ಯಾರ್ಥಿಗಳಿದ್ದಾರೆ. ಏನು ಅನ್ಯಾಯ ಆಗ್ತಾ ಇದೆ ನಿಮಗೆ? ಯಾಕೆ ಈ ಸರಿ ಸೀಟ್ ಸಿಗಲಿಲ್ಲ ನಿಮಗೆ?
ನಮಗೆ ಮೀಸಲಾತಿ ಕಮ್ಮಿ ಇರೋ ಕಾರಣಕ್ಕಾಗಿ ನಮಗೆ ಸೀಟ್ ಸಿಗ್ತಾ ಇಲ್ಲ. ನಾವು ಗದಗ ಡಿಸ್ಟಿಕ್ ಒಳಗಿರೋ ಮುರಾರ್ಜಿ ಕಾಲೇಜ್ಗಳಿಗೆ ಎಲ್ಲ ಅಪ್ಲಿಕೇಶನ್ ಹಾಕಿದ್ವಿ. ಒಂದರೊಳಗೂ ನಮ್ಮದು ಹೆಸರು ಬಂದಿಲ್ಲ. ನಾವು ಕಾಲೇಜು ಕಲಿಬೇಕಂತ ತುಂಬ ಆಸಕ್ತಿ ಇದೆ. ಆದರೆ ನಮಗೆ ರೊಕ್ಕ ಕಟ್ಟಿ ಕಲಿಯೋಷ್ಟು ಕೆಪಾಸಿಟಿನೂ ಇಲ್ಲ. ಗೌರ್ಮೆಂಟ್ ಆದರೆ ಕಲಿಬೇಕನ್ನೋ ಇದು ನಮ್ಮದು ಆಸಕ್ತಿ ತುಂಬ ಇದೆ. ಮತ್ತು ಗೌರ್ಮೆಂಟ್ ಆಗ್ಲಿಕ್ಕಂದರೆ ಮತ್ತೆ ಬೇಡ್ಕೊಂಡು ತಿನ್ನೋದಾಗುತ್ತೆ. ಎಷ್ಟು ಮಂದಿ ಈ ಸರಿ SSLC ಪಾಸ್ ಆಗ್ಯಾರ ನೀವು? 12 ಮಂದಿ 13 ಮಂದಿ ಈ ಸರಿ ನಿಮ್ಗೆ ಯಾರಿಗೂ ಸೀಟ್ ಸಿಕ್ಕಿಲ್ಲ. ಮುಂದೆ ಏನಾಗ್ಬೇಕಂತ ಮಾಡಿದ್ರಿ? ಮುಂದೆ ಸೈನ್ಸ್ ಮಾಡಿ ಹಂಗೆ ಡಾಕ್ಟ್ರ್ ಏನಾರು ಮಾಡ್ಬೇಕು ಎಲ್ಲ ಒಳ್ಳೆ ಪರ್ಸೆಂಟೇಜ್ ಆಗಿದೆ, ಎಲ್ಲ ಮಾಡೀವಿ. ನಮ್ಮ ಮಕ್ಕಳು ನಮ್ಮಂಗೆ ಮಾಡಬಾರ್ದು, ಭಿಕ್ಷೆ ಬೇಳಕ್ಕೆ ಹೋಗ್ಬಾರ್ದು ಅಂತೇಳಿ ದಿನ ಒಂದು 100 1500 ಹಿಂಗೆ ನಮ್ಗೆ ಸಿಗಂಗಿಲ್ಲ ರೀ. 100 ರೂಪಾಯಿ ಸಿಕ್ಕರೆ ಭಾಳ ಆಗುತ್ತೆ ರೀ. ಅದ 100 ರೂಪಾಯಿ ಎಲ್ಲ ಕಲಿಸಿರಿ ಮುಂದೆ ಕಲ್ಸಕ್ಕೆ ಆಗಾಕತ್ತಿಲ್ಲ ರೀ. ಅಡುಗೆ ನಾವು ಮಾಡ್ಕೊಳಂಗಿಲ್ಲ ರೀ. ನಾವು ಜಾಸ್ತಿ ಭಿಕ್ಷೆ ಕೇಳ್ಕೊಂಡು ಬರ್ತೀವಿ. ಎಲ್ಲಿ ಮದುವೆ ಆದ್ರೆ ಅಲ್ಲಿ 2 ಡಬ್ರಿ ಹಿಡ್ಕೊಂಡು ಹೋಗ್ತೀವಿ ಅನ್ನ ಕೇಳಕ್ಕೆ. ಅವ್ರು ಹಾಕಿದ ಮ್ಯಾಗ ಬಂದು ತಿಂತೀವಿ. 100 ರೂಪಾಯಿ ಟಮಾಟಿ 50 ರೂಪಾಯಿ ಹಿಂಗಾಗ್ಯಾವ. ಅಷ್ಟಕೊಂಡು ರೊಕ್ಕ ನಮ್ಗೆ ತಂದು ತಿನ್ನಕ್ಕೆ ಆಗಂಗಿಲ್ಲ ರೀ. ಅದ ನಮ್ಮ ಮಕ್ಳಿಗೆ ಸೀಟ್ ಕೊಡಬೇಕು, ಅವರು ಸ್ವಲ್ಪ ಶಾಣ್ಯರಾಗಬೇಕು ಅನ್ನೋದು ಇಷ್ಟ ನಮ್ಮ ಕೆಲಸ. ಒಟ್ಟಾರೆ ಹೇಳ್ಬೇಕಂತಂದರೆ ಅಲೆಮಾರಿ ಜನಾಂಗದ ಸಮುದಾಯ ಇವಾಗ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಯಾಕಂತಂದರೆ ಅವರಿಗೆ ಒಳ ಮೀಸಲಾತಿಯಲ್ಲಿ ಸಾಕಷ್ಟು ಅನ್ಯಾಯವಾಗಿದೆ. ಸರ್ಕಾರ ಈ ಬಗ್ಗೆ ಏನು ಪರಿಶೀಲನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಗದಗನಲ್ಲಿ ಕೂಡ ಅಲೆಮಾರಿ ಸಮುದಾಯದ ಮಕ್ಕಳು ಇವಾಗ ಮೀಸಲಾತಿಯಿಂದಾಗಿ ಅವರಿಗೆ ಸರ್ಕಾರಿ ಕೋಟಾದಲ್ಲಿ ಯಾವುದೇ ರೀತಿಯಿಂದ ಸೀಟ್ ಸಿಗ್ತಾ ಇಲ್ಲ. ಹೀಗಾಗಿ ಶಿಕ್ಷಣದಿಂದ ವಂಚಿತರಾಗುವಂಥ ವ್ಯವಸ್ಥೆ ಇಲ್ಲಿ ನಿರ್ಮಾಣವಾಗಿರುವುದರಿಂದ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಪರಿಶೀಲನೆ ಇನ್ನೊಂದು ಬಾರಿ ಮಾಡಬೇಕಂತೇಳಿ ಅಲೆಮಾರಿ ಸಮುದಾಯದ ಜನರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯವಾಗಿರುವುದರಿಂದ ಸರ್ಕಾರದ ವಿರುದ್ಧ ಅಲೆಮಾರಿ ಸಮುದಾಯದ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿರೋ ಹೊರವಲಯದಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಅಲೆಮಾರಿ ಜನಾಂಗದವರಾಗಿರ್ಬೋದು ಮತ್ತು ಸುಡುಗಾಡ ಸಿದ್ಧರು ಕೂಡ ಇಂಥ ಜೋಪಡಿಗಳನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ಬದುಕು ಸಾಗಿಸ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು 10ಕ್ಕೂ ಹೆಚ್ಚು ಕುಟುಂಬಗಳು ಇಂಥ ಒಂದು ವಾತಾವರಣದಲ್ಲಿ ಬದುಕು ಸಾಗಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವರು ಪ್ರತಿನಿತ್ಯನೂ ಕೂಡ ರಾಮ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಶಿವನ ಅವತಾರಗಳನ್ನು ಹಾಕ್ಕೊಂಡು ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡ್ತಾರೆ. ಆದರೆ ಅವರ ಮಕ್ಕಳು ಕೂಡ ಈ ಹಿಂದೆ ಭಿಕ್ಷಾಟನೆ ಮಾಡ್ತಾಯಿದ್ರು. ಇವಾಗ ಆ ಶಾಲೆಗಳಿಗೆ ಕಳಿಸುವಂಥ ಕೆಲಸ ಮಾಡ್ತಾಯಿದ್ರು. ಆದರೆ ಈ ಹಿಂದೆ ಅವರಿಗೆ ಮೀಸಲಾತಿ ಸಿಗ್ತಾ ಇರೋದರಿಂದ ಮಕ್ಕಳನ್ನು ಬೇರೆ ಬೇರೆ ಸರ್ಕಾರಿ ಶಾಲೆಗಳಿಗೆ ಕಳಿಸಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೂಡ ನೀಡ್ತಾ ಇದ್ರು. ಆದರೆ ಇವಾಗ ಒಳ ಮೀಸಲಾತಿಯಲ್ಲಿ ಇವರಿಗೆ ಸಾಕಷ್ಟು ಅನ್ಯಾಯವಾಗಿದೆ ಅಂಥೇಳಿ ಆರೋಪಿಸಿ ಇವಾಗ ಇಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಅಲೆಮಾರಿ ಸಮುದಾಯದ 3 ವಿದ್ಯಾರ್ಥಿಗಳು ಈ ಬಾರಿ SSLCಯಲ್ಲಿ ಒಳ್ಳೆಯ ಪರ್ಸೆಂಟೇಜ್ ಮಾಡಿದ್ದಾರೆ. ಇಂಗ್ಲೀಷ್ ಮೀಡಿಯಂನಲ್ಲಿ 70ಕ್ಕೂ ಹೆಚ್ಚು ಆ ಪರ್ಸೆಂಟೇಜ್ ಮಾಡಿರೋದ್ರಿಂದ ಇವಾಗ ಅವರಿಗೆ ಯಾವುದೇ ರೀತಿಯಿಂದ ಸರ್ಕಾರಿ ಕೋಟಾದಡಿಯಲ್ಲಿ ಅವರಿಗೆ ಸೀಟ್ ಸಿಗ್ತಾ ಇಲ್ಲ. ಹಾಸ್ಟೆಲಿನ ವ್ಯವಸ್ಥೆ ಆಗ್ತಾ ಇಲ್ಲ. ಹೀಗಾಗಿ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ನಮಗೆ ಸರ್ಕಾರ ಒಳ ಮೀಸಲಾತಿಯಲ್ಲಿ ಅನ್ಯಾಯವಾಗಿದೆ, ನಮಗೆ ಮೀಸಲಾತಿ ನೀಡಿದರೆ ನಮಗೆ ಸೀಟ್ ಸಿಗ್ತಾ ಇದ್ವು ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ವಿದ್ಯಾರ್ಥಿಗಳಿದ್ದಾರೆ. ಏನು ಅನ್ಯಾಯ ಆಗ್ತಾ ಇದೆ ನಿಮಗೆ? ಯಾಕೆ ಈ ಸರಿ ಸೀಟ್ ಸಿಗಲಿಲ್ಲ ನಿಮಗಂತ? ನಮಗೆ ಮೀಸಲಾತಿ ಕಮ್ಮಿ ಇರೋ ಕಾರಣಕ್ಕಾಗಿ ನಮಗೆ ಸೀಟ್ ಸಿಗ್ತಾ ಇಲ್ಲ. ನಾವು ಗದಗ ಡಿಸ್ಟಿಕ್ ಒಳಗಿರೋ ಮುರಾರ್ಜಿ ಕಾಲೇಜ್ಗಳಿಗೆ ಎಲ್ಲ ಅಪ್ಲಿಕೇಶನ್ ಹಾಕಿದ್ವಿ. ಒಂದರೊಳಗೂ ನಮ್ಮದು ಹೆಸರು ಬಂದಿಲ್ಲ. ನಾವು ಕಾಲೇಜು ಕಲಿಬೇಕಂತ ತುಂಬ ಆಸಕ್ತಿ ಇದೆ. ಆದರೆ ನಮಗೆ ರೊಕ್ಕ ಕಟ್ಟಿ ಕಲಿಯೋಷ್ಟು ಕೆಪಾಸಿಟಿನೂ ಇಲ್ಲ. ಗೌರ್ಮೆಂಟ್ ಆದರೆ ಕಲಿಬೇಕನ್ನೋ ಇದು ನಮ್ಮದು ಆಸಕ್ತಿ ತುಂಬ ಇದೆ. ಮತ್ತು ಗೌರ್ಮೆಂಟ್ ಆಗ್ಲಿಕ್ಕಂದರೆ ಮತ್ತೆ ಬೇಡ್ಕೊಂಡು ತಿನ್ನೋದಾಗುತ್ತೆ. ಎಷ್ಟು ಮಂದಿ ಈ ಸರಿ SSLC ಪಾಸ್ ಆಗ್ಯಾರ ನೀವು? 12 ಮಂದಿ 13 ಮಂದಿ ಈ ಸರಿ ನಿಮ್ಗೆ ಯಾರಿಗೂ ಸೀಟ್ ಸಿಕ್ಕಿಲ್ಲ. ಮುಂದೆ ಏನಾಗ್ಬೇಕಂತ ಮಾಡಿದ್ರಿ? ಮುಂದೆ ಸೈನ್ಸ್ ಮಾಡಿ ಹಂಗೆ ಡಾಕ್ಟ್ರ್ ಏನಾರು ಮಾಡ್ಬೇಕು. ಎಲ್ಲ ಒಳ್ಳೆ ಪರ್ಸೆಂಟೇಜ್ ಆಗಿದೆ, ಎಲ್ಲ ಮಾಡೀವಿ. ನಮ್ಮ ಮಕ್ಕಳು ನಮ್ಮಂಗೆ ಮಾಡಬಾರ್ದು, ಭಿಕ್ಷೆ ಬೇಳಕ್ಕೆ ಹೋಗ್ಬಾರ್ದು ಅಂತೇಳಿ ದಿನ ಒಂದು 100 1500 ಹಿಂಗೆ ನಮ್ಗೆ ಸಿಗಂಗಿಲ್ಲ ರೀ. 100 ರೂಪಾಯಿ ಸಿಕ್ಕರೆ ಭಾಳ ಆಗುತ್ತೆ ರೀ. ಅದ 100 ರೂಪಾಯಿ ಎಲ್ಲ ಕಲಿಸಿರಿ ಮುಂದೆ ಕಲ್ಸಕ್ಕೆ ಆಗಾಕತ್ತಿಲ್ಲ ರೀ. ಅಡುಗೆ ನಾವು ಮಾಡ್ಕೊಳಂಗಿಲ್ಲ ರೀ. ನಾವು ಜಾಸ್ತಿ ಭಿಕ್ಷೆ ಕೇಳ್ಕೊಂಡು ಬರ್ತೀವಿ. ಎಲ್ಲಿ ಮದುವೆ ಆದ್ರೆ ಅಲ್ಲಿ 2 ಡಬ್ರಿ ಹಿಡ್ಕೊಂಡು ಹೋಗ್ತೀವಿ ಅನ್ನ ಕೇಳಕ್ಕೆ. ಅವ್ರು ಹಾಕಿದ ಮ್ಯಾಗ ಬಂದು ತಿಂತೀವಿ. 100 ರೂಪಾಯಿ ಟಮಾಟಿ 50 ರೂಪಾಯಿ ಹಿಂಗಾಗ್ಯಾವ. ಅಷ್ಟಕೊಂಡು ರೊಕ್ಕ ನಮ್ಗೆ ತಂದು ತಿನ್ನಕ್ಕೆ ಆಗಂಗಿಲ್ಲ ರೀ. ಅದ ನಮ್ಮ ಮಕ್ಳಿಗೆ ಸೀಟ್ ಕೊಡಬೇಕು, ಅವರು ಸ್ವಲ್ಪ ಶಾಣ್ಯರಾಗಬೇಕು ಅನ್ನೋದು ಇಷ್ಟ ನಮ್ಮ ಕೆಲಸ.
ಒಟ್ಟಾರೆ ಹೇಳ್ಬೇಕಂತಂದರೆ ಅಲೆಮಾರಿ ಜನಾಂಗದ ಸಮುದಾಯ ಇವಾಗ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಯಾಕಂತಂದರೆ ಅವರಿಗೆ ಒಳ ಮೀಸಲಾತಿಯಲ್ಲಿ ಸಾಕಷ್ಟು ಅನ್ಯಾಯವಾಗಿದೆ. ಸರ್ಕಾರ ಈ ಬಗ್ಗೆ ಏನು ಪರಿಶೀಲನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಗದಗನಲ್ಲಿ ಕೂಡ ಅಲೆಮಾರಿ ಸಮುದಾಯದ ಮಕ್ಕಳು ಇವಾಗ ಮೀಸಲಾತಿಯಿಂದಾಗಿ ಅವರಿಗೆ ಸರ್ಕಾರಿ ಕೋಟಾದಲ್ಲಿ ಯಾವುದೇ ರೀತಿಯಿಂದ ಸೀಟ್ ಸಿಗ್ತಾ ಇಲ್ಲ. ಹೀಗಾಗಿ ಶಿಕ್ಷಣದಿಂದ ವಂಚಿತರಾಗುವಂಥ ವ್ಯವಸ್ಥೆ ಇಲ್ಲಿ ನಿರ್ಮಾಣವಾಗಿರುವುದರಿಂದ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಪರಿಶೀಲನೆ ಇನ್ನೊಂದು ಬಾರಿ ಮಾಡಬೇಕಂತೇಳಿ ಅಲೆಮಾರಿ ಸಮುದಾಯದ ಜನರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.